ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಒಂದು ವ್ಲಾಗ್ನಲ್ಲಿ ವಾಂಗಿಬಾತ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮಾಡುವಂಥ ಶೈಲಿಯ ವಾಂಗಿಬಾತ್ ರೆಸಿಪಿನ ಈ ಒಂದು ವ್ಲಾಗ್ನಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಗೊಜ್ಜು ಥರ ಮಾಡೋದಿಲ್ಲ, ಈ ರೀತಿ ಬಾತ್ ಥರ ಮಾಡಿಬಿಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿಗೆ ನಾನು 2.5 ಲೋಟ ಅಕ್ಕಿಗೆ ಇಲ್ಲಿ 4 ಬದನೆಕಾಯಿನ ತೊಗೊಂಡಿದ್ದೀನಿ. ಉದ್ದ ಬದನೆಕಾಯಿನೇ ಯೂಸ್ ಮಾಡ್ತಾ ಇದ್ದೀನಿ. ಮತ್ತಿನ ಒಂದು ದಪ್ಪದಾಗಿರೋವಂಥ ಈರುಳ್ಳಿ, ಅದರ ಒಟ್ಟಿಗೆ 2 ಚಕ್ಕೆ, ಒಂದು 4 ಲವಂಗ, ಮತ್ತಿನ 2 ಏಲಕ್ಕಿನ ತೊಗೊಂಡಿದ್ದೀನಿ. ಒಂದು 8 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಬದನೆಕಾಯಿನ ಈ ರೀತಿ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೊಬೋದು, ತುಂಬ ದಪ್ಪದಾಗಿ ಬೇಕಾದರೂ ಕಟ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಬಂದು 3 ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ. ಹುಳಿ ಟೊಮೊಟೊ ಅಲ್ಲ, ಮಾಮೂಲಿ ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಪುಡಿ ಬಂದು ವಾಂಗಿಬಾತ್ ಪೌಡರು ನಾನು ಅಂಗಡಿನಲ್ಲಿ ತೊಗೊಳ್ಳೋದಿಲ್ಲ. ಅಂದರೆ ನಾನು ಲಾಸ್ಟ್ ಟೈಮ್ ಹೇಳ್ದಾಗೆ ಚಾಮರಾಜಪೇಟೆನಲ್ಲಿ ಈ ಥರ ವಾಂಗಿಬಾತ್, ಬಿಸಿಬೇಳೆ ಬಾತು, ತಿಳಿ ಸಾಂಬಾರು ಪುಡಿನ ತೊಗೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅದು ಬಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಇನ್ನು ಬಟಾಣಿ ಬಂದು ಓವರ್ನೈಟ್ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಬಟಾಣಿ ಹಾಕೋದ್ರಿಂದ. ಇನ್ನು ಎಣ್ಣೆ ಮತ್ತಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ಗೆ ಒಂದು 3-4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕೊಬೇಕಾಗತ್ತೆ. ಎಣ್ಣೆ ಕಾದಾದಮೇಲೆ ಇಲ್ಲಿ ನಾನು ಬಾತ್ ಮಾಡೋದ್ರಿಂದ ಸಾಸಿವೆ, ಕಡಲೆಬೇಳೆ ಅದನ್ನೆಲ್ಲ ಏನೂ ಹಾಕೋದಿಲ್ಲ. ಬರೀ ಗೊಜ್ಜು ಮಾಡೋದಾದರೆ ಹಾಕೊಬೋದು. ಹಂಗಾಗಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಮತ್ತಿನ ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಏಲಕ್ಕಿ, ಲವಂಗ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಿಶಿಣನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿನ. ಅದು ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋ ಅಂತಹ ಬದನೆಕಾಯಿನ ಹಾಕ್ಕೊಬೇಕು. ಬದನೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೆನೆಸಿಟ್ಟಿರೋ ಅಂಥ ಬಟಾಣಿನೂ ಸಹ ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬದನೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲ ಒಂದು 20 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಇಲ್ಲಿ ನಾನು ಈ ಗ್ಲಾಸ್ ಅಳತೆನಲ್ಲಿ 2.5 ಗ್ಲಾಸ್ ಅಕ್ಕಿನ ತೊಗೊತಾ ಇದ್ದೀನಿ. ಯೂಶ್ವಲಾಗಿ ನಾನು ಏನೇ ಬಾತ್ ಮಾಡಿದ್ರು 2.5 ಗ್ಲಾಸ್ ನನಗೆ ಅಳತೆ ಗೊತ್ತಾಗೋಗ್ಬಿಟ್ಟಿದೆ. ನಮಗೆ ಟಿಫನ್ಗೆ ಎಷ್ಟು ಬೇಕಾಗುತ್ತೆ ಅಂದರೆ ಬಾಕ್ಸ್ ಕಟ್ಟೋದು, ಹಂಗಾಗಿ 2.5 ಗ್ಲಾಸ್ ಅಳತೆಗೆ ಅಕ್ಕಿನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಬೇಕು. ಅದಾದಮೇಲೆ ಇಲ್ಲಿ ಸ್ವಲ್ಪ ಬದನೆಕಾಯಿ ಫ್ರೈ ಆದಮೇಲೆ ಇಲ್ಲಿ ವಾಂಗಿಬಾತ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ಬಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ತಳ ಹಿಡಿಯುತ್ತೆ, ಹಾಗಾಗಿ ಅಕ್ಕಿ ಅಳತೆಗೆ ನಾನು ಫಸ್ಟು 1 ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ 2.5 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಬೇಕು. ಅದರಲ್ಲಿ 1 ಗ್ಲಾಸ್ ನೀರನ್ನು ಮುಂಚೆನೇ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಯಾಕೆಂದರೆ ನಾವಿಲ್ಲಿ ಪೌಡರ್ನ ಹಾಕಿರ್ತೀವಲ್ವ, ಅಂದರೆ ವಾಂಗಿಬಾತ್ ಪೌಡರ್ ಹಾಕಿರ್ತೀವಲ್ವ, ಸೊ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಪುಡಿ ಚೆನ್ನಾಗಿ ಬೇಯಬೇಕು. ಅದು ಒಂದು ಕುದ್ದ ಮೇಲೆ ನಾವು ಉಳಿದಿರೋ ಅಂಥ ನೀರನ್ನು ಹಾಕ್ಕೊಬೇಕಾಗತ್ತೆ. ಅಂದರೆ ಏನು ಮುಂಚೆನೇ 1 ಗ್ಲಾಸ್ ಹಾಕ್ಕೊಂಡಿದ್ದೆ, ಇನ್ನು ಬ್ಯಾಲೆನ್ಸ್ ಇರೋವಂಥ 4 ಗ್ಲಾಸ್ ನೀರನ್ನು ಹಾಕ್ಕೊಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಟ್ಟಿದ್ದೆ. ಆಮೇಲೆ ಅಕ್ಕಿನೂ ಸಹ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಕಲರ್ ಯಾವ ರೀತಿ ಇದೆ ಅಂತ. ನಾನು ಯೂಶ್ವಲಾಗಿ ಅಂಗಡಿನಲ್ಲೂ ಸಹ ತಂದು ಮಾಡ್ತೀನಿ, ಬಟ್ ಟೇಸ್ಟ್ ವೇರಿಯೇಷನ್ ಇರುತ್ತೆ. ಅಂದರೆ ಅಂಗಡಿ ಪೌಡರ್ಗೂ ನಾನು ತಗೊಳ್ಳೋ ಅಂಥ ಸಪ್ರೇಟ್ ಅಂಗಡಿ, ಅಂದರೆ ಚಾಮರಾಜಪೇಟೆ ಅಂತ ನಾನು ಏನು ಹೇಳ್ತೀನಿ, ಅಲ್ಲಿ ಫ್ರೆಶ್ಶಾಗಿ ಅವಾಗ ಮಾಡ್ತಿರ್ತಾರೆ ಅವರು. ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಹಳೆ ಪುಡಿ ಆದಾಗ ಈ ಥರ ಬರೋದಿಲ್ಲ. ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಬೇಕು. 2 ವಿಷಲ್ ಕೂಗಾದಮೇಲೆ ವಿಷಲ್ ಬಿಟ್ಟ ಮೇಲೆ ನೋಡಿ
ಈ ರೀತಿ ಚೆನ್ನಾಗಿರುತ್ತೆ. ಈ ರೀತಿ ಬಾತ್ ಥರ ಮಾಡಿಬಿಟ್ರೆ ಮನೆಯಲ್ಲಿ ಇಷ್ಟಪಡೋದು. ಗೊಜ್ಜು ಥರ ಆದರೆ ಯಾರೂ ಇಷ್ಟಪಡಲ್ಲ, ತಿನ್ನೋದಿಲ್ಲ. ಹಂಗಾಗಿ ಈ ರೀತಿಯೇ ಮಾಡಿಬಿಡ್ತೀನಿ ನಾನು. ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ನಾನು ತೋರಿಸಿರೋ ಥರ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ಇನ್ನೂ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.